ನಾವೆಲ್ಲ ಕೂಡ ಶಾಂತಿಯುತವಾಗಿ ಮಕರ ದ್ವಾರದಲ್ಲಿ ಮುಖ್ಯ ದ್ವಾರದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಸಾಮಾನ್ಯವಾಗಿ ಅಲ್ಲೇ ನಡೆಯೋದು. ಇಷ್ಟು ದಿನ ನೀವು ನೋಡಿದಿರಿ, ಈ ಇಡೀ ಸದನದ ವೇಳೆ ಸುಮಾರು 15 ದಿವಸಗಳ ಕಾಲ ಕಾಂಗ್ರೆಸ್ ಪಕ್ಷ, SJP ಮತ್ತು ಶರದ್ ಪವಾರ್ ಅವರ ಪಕ್ಷ ಎಲ್ಲವೂ ಕೂಡ ಅಲ್ಲಿ ಪ್ರತಿಭಟನೆ ಅಲ್ಲೇ ಮಾಡಿದೆ. ಮಾಡುವಂಥ ಸನ್ನಿವೇಶದಲ್ಲಿ ನಾವು BJP ಅಥವಾ NDA ಸದಸ್ಯರುಗಳು ನಾವು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಮುಖ್ಯ ದ್ವಾರದಲ್ಲಿ ಅವ್ರಿಗೆ ಅವಕಾಶ ಮಾಡಿ, ಪಕ್ಕದಲ್ಲಿ ಜಾಗ ಏನಿರ್ತದೆ ಹಾದಿಯಲ್ಲಿ ನಾವು ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ, ಯಾರಿಗೂ ತೊಂದರೆ ಆಗದಿದ್ದಂಗೆ. ಆದರೆ ಇವತ್ತು ನಾವು ಪ್ರತಿಭಟನೆ ಅದೇ ಜಾಗದಲ್ಲಿ ಮಾಡುವಾಗ ಮಾನ್ಯ ರಾಹುಲ್ ಗಾಂಧಿ ಅವರು ಅವರ ಪಕ್ಷದ ಸದಸ್ಯರುಗಳ ಜೊತೆ ಬಂದು ನೇರವಾಗಿ ಇವತ್ತು ನಮ್ಮ ಪಕ್ಷದ ಸದಸ್ಯರುಗಳು ನಾವು ಇವತ್ತು ಮಕರ ದ್ವಾರದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮಾಡುವಂಥ ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರು ಅವರ ಪಕ್ಷದ ಸದಸ್ಯರುಗಳ ಜೊತೆ ನೇರವಾಗಿ ಬಂದು ಅಲ್ಲಿ ಪಕ್ಕದಲ್ಲಿ ಜಾಗ ಇದೆ, ಅಲ್ಲಿಂದ ಅವರು ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ನಮ್ಮ ಮಧ್ಯೆನೇ ಸದಸ್ಯರ ಮಧ್ಯನೇ ಅವರು ಪ್ರವೇಶ ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ಬೈ ಫೋರ್ಸ್ ಅವರು ಬಂದರು. ಅವ್ರು ಬಂದಾಗ ಪಾಪ ನಮ್ಮ ಹಿರಿಯ ನಾಯಕರು ಪ್ರತಾಪ್ ಸಾರಂಗಿ ಅವರು ಏನು ಮಾಜಿ ಸಚಿವರಿದ್ದರು ಮತ್ತು ಅದೇ ರೀತಿ ಮುಕ್ಕುಲ್ ಅವರು ಏನಿದ್ರು, ಅವರಿಬ್ಬರು ಕೆಳಗಡೆ ಬಿದ್ದರು. ಸಾರಂಗಿ ಅವ್ರಿಗಂತೂ ಬಿದ್ದು ತಲೆ ಪೆಟ್ಟಾಗಿ ರಕ್ತ ಎಲ್ಲ ಸ್ರಾವ ಆಯಿತು. ಅವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಹೊಲಿಗೆ ಎಲ್ಲ ಹಾಕಿದ್ದಾರೆ ತಲೆಗೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನ ನಡವಳಿಕೆಯನ್ನು ಇಡೀ ದೇಶದ ಜನತೆ, ಇವರು ಒಬ್ಬ ನಾಯಕರಾಗಿ, ಒಂದು ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ ಈ ರೀತಿಯಲ್ಲಿ ನಡ್ಕೊಂಡಿರೋದು ಬಹುಶಃ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೇ ಮೊದಲು. ಈ 75 ವರ್ಷಕ್ಕೂ ಹೆಚ್ಚು ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಇದು ನಿಜವಾಗಿಯೂ ಇದು ಮೊದಲು. ಅವರು ಬೇಷರತ್ ಕ್ಷಮೆಯನ್ನ ಕೋರಬೇಕಾಗ್ತದೆ. ಇದು ಅನಾಗರಿಕವಾಗಿರ್ತಕ್ಕಂಥ ಅವರ ಒಂದು ಪ್ರವೃತ್ತಿ. ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ, ನಮ್ಮ ಪಕ್ಷ ಖಂಡಿಸುತ್ತೆ. ಇವರು ಅದೇ ಕಾಂಗ್ರೆಸ್ನವರು ಕಳೆದ 15 ದಿವಸ ಇದೇ ದ್ವಾರದಲ್ಲಿ ಇವರು ಪ್ರತಿಭಟನೆ ಮಾಡುವಾಗ ನಾವು ಎಲ್ಲ ಅದೇ ದ್ವಾರದಲ್ಲಿ ಪ್ರವೇಶ ಮಾಡಿದ್ವಿ. ನಾವೆಂದೂ ಕೂಡ ಅವರಿಗೆ ತೊಂದರೆ ಕೊಡಲಿಲ್ಲ. ನಾವೊಂದು ಬದಿಯಲ್ಲಿ ಹೋದ್ವಿ, ಅದೇ ದ್ವಾರದಲ್ಲೇ ಹೋಗ್ತೀವಿ ಎಲ್ಲರೂ ಕೂಡ, ನೀವು ನೋಡಿದ್ದೀರಿ. ನಾವೊಂದು ಬದಿಯಲ್ಲಿ ಹೋಗ್ತೀವಿ, ಆಗಲಿ ಅವರು ಶಾಂತಿಯುತವಾಗಿ ಮಾಡಿಕೊಳ್ಳಿ, ಘೋಷಣೆಗಳನ್ನು ಕೂಗ್ತಾ ಇದ್ರು, ಆಯಿತು ಕೂಗ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೆಲ್ಲ ಕೂಡ ಇರಬೇಕು ಅಂತೇಳಿ ಇಷ್ಟೆಲ್ಲ ನಾವು ಅವ್ರಿಗೆ ಸಹಕಾರ ಕೊಟ್ರೆ, ನಾವು ಒಂದು ದಿವಸ ಇವತ್ತು ಪ್ರತಿಭಟನೆ ಮಾಡೋದನ್ನ ನೋಡಿ ಅವರು ಸಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಸಹನೆ ಇಲ್ಲ ಅಂತಂದ್ರೆ, ಇದು ಯಾವ ರೀತಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ? ಮಾತೆತ್ತಿದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಇದೇನಾ ಇವರ ಆಶಯಗಳು? ಇದೇನಾ ಅವ್ರ ಆಶಯ? ಈ ಆಶಯಕ್ಕೆ ತದ್ವಿರುದ್ಧವಾಗಿ ಇವ್ರು ನಡ್ಕೊಂಡಿದ್ದಾರೆ. ಸರ್, ಈಗ ತಾವು ಮೊದಲ ಬಾರಿಗೆ ಸಂಸದರಾಗಿ ಬಂದಿದ್ದೀರಿ ತಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ. ಆದರೆ ಸಂಸತ್ನಲ್ಲಿ ಮೂಲವಾಗಿ ದೇಶಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳಿಗೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ, ಮಸೂದೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗಬೇಕು. ಆದರೆ ಆಡಳಿತ ಪಕ್ಷ, ವಿರೋಧ ಪಕ್ಷಗಳು ಈ ರೀತಿಯಾದಂತಹ ಒಂದು ಪ್ರತಿಭಟನೆಗಳನ್ನು ನಡೆಸುವ ಮುಖಾಂತರವಾಗಿ ಜೊತೆಗೆ ನೂಕಾಟ ತಳ್ಳಾಟ ಮಾಡೋದ್ರಿಂದ ದೇಶದ ಜನತೆಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಅಂತ ಸಂಸದರೆಲ್ಲರೂ ನೋಡಿ. ಒಂದು ಆಡಳಿತ ಪಕ್ಷವಾಗಿ ನಾವು ಯಾವೆಲ್ಲ ಈ ದೇಶದಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರುವಂತ ಕಾಯ್ದೆಗಳನ್ನು ಕೂಡ ತರುವಂತ ಆಲೋಚನೆ ಸರ್ಕಾರಕ್ಕಿರಿದ್ರೆ, ಸದನನೇ ನಡೀಲಿಕ್ಕೆ ಬಿಡದಿರ ಸುಮಾರು ಈ ತಿಂಗಳು ನೀವು ನೋಡಿದಿರಿ 15 ದಿವಸಗಳನ್ನ ಇವತ್ತು ಕೇವಲ ಪ್ರತಿಭಟನೆಗಳ ಮೂಲಕ ಸದನದ ಸಮಯವನ್ನು ವ್ಯರ್ಥ ಮಾಡಿರುವಂಥದ್ದು. ಸದನದ ಸಮಯ ಅಲ್ಲ, ಈ ದೇಶದ 140 ಕೋಟಿ ಜನರ ಭವಿಷ್ಯ, ಅವರ ತೆರಿಗೆ ಎಲ್ಲವೂ ಕೂಡ ನಷ್ಟ ಆಗಿದೆ. ಇದಕ್ಕೆ ಕಾಂಗ್ರೆಸ್ ನೇರ ಕಾರಣ ಅಂತ ನಾನು ಹೇಳ್ತೇನೆ. ಸರ್, ಇದನ್ನ ಜಿಮ್ ಮಾಡ್ಕೊಂಡು ಬಂದು ನೇರವಾಗಿ ಬಂದ್ರು ಮಾತುಗಳೆಲ್ಲ ಕೇಳ್ಬೋದು. ಬಹುಶಃ ನನಗೆ ಹಂಗೆ ಅನಿಸ್ತು. ಯಾಕೆಂದ್ರೆ ಬಂದೇ ಅವರು ಏನೋ ಜಿಮ್ಮಿಂದ ಬಂದು ಯಾವ ರೀತಿ ಹೋಗ್ತಾರೆ, ಆ ಒಂದು ಹುರುಪಿನಲ್ಲಿ ಬಂದು ಮಧ್ಯದಲ್ಲಿ ಪ್ರವೇಶ ಮಾಡುವಂಥದ್ದೇನಿದೆ, ಬದಿಯಲ್ಲಿ ಜಾಗ ಇದೆ, ಆ ಕಡೆ ಇದೆ, ಆ ಕಡೆ ಎಡಗಡೆನೂ ಇದೆ, ಬಲಗಡೆನೂ ಇದೆ, ಆರಾಮಾಗಿ ಅವರು ಒಳಗಡೆ ಪ್ರವೇಶ ಮಾಡ್ಬೋದು. ಅವ್ರ ಉದ್ದೇಶ ಅದಿರಲಿಲ್ಲ.
ಅವ್ರ ಉದ್ದೇಶನೇ ಘರ್ಷಣೆ ಆಗಬೇಕು ಅನ್ನುವಂಥ ಉದ್ದೇಶ ಇತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ರಾಹುಲ್ ಗಾಂಧಿಯವರ ಈ ಮನಸ್ಥಿತಿ, ಅವರ ಇವತ್ತು ಯಾವ ರೀತಿ ಅವರು ಪ್ರದರ್ಶನ ಮಾಡಿದ್ದಾರೆ, ನಾನಂತೂ ಅಪೇಕ್ಷಿಸಿರಲಿಲ್ಲ ಅವರಿಂದ. ಸರ್, ಈಗ ಈ ನಡವಳಿಕೆಯನ್ನ ನಾನಂತೂ ಖಂಡಿತ ಭಾವಿಸಿರ್ಲಿಲ್ಲ ಅವ್ರು ಈ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ. ಸರ್, ಈಗ ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭೆ ವಿಪಕ್ಷ ನಾಯಕರು ಓಂ ಬಿರ್ಲಾ ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಈ ರೀತಿಯಾದಂತಹ ಘಟನೆಯನ್ನ ನಾವು ವಿಷಾದ ವ್ಯಕ್ತಪಡ್ತೇವೆ. ಜೊತೆಗೆ ಆ ಒಂದು ಘರ್ಷಣೆಯಲ್ಲಿ ನನಗೂ ಕೂಡ ಪೆಟ್ಟಾಗಿದೆ. ನನಗೆ NDA ಸಂಸದರುಗಳು, ಬಿಜೆಪಿಯ ಬಹುತೇಕ ಸಂಸದರು ನಮ್ಮನ್ನ ತಳ್ಳಿದ್ದಾರೆ, ಮಂಡಿ ನೋವು ಮೊದಲೇ ಅನುಭವಿಸ್ತಾ ಇದೆ, ಮತ್ತಷ್ಟು ಹೆಚ್ಚಾಗಿದೆ, ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಈಗ ಅನೇಕ ನೀವೆಲ್ಲ ಕೂಡ ವಿಡಿಯೋ ರೆಕಾರ್ಡ್ ಮಾಡಿದ್ದೀರಿ, ಅನೇಕ ಸುದ್ದಿ ಸಂಸ್ಥೆಗಳು ಎಲ್ಲ ಕೂಡ ಮಾಡಿದ್ದಾವೆ. ತಾವು ದೃಶ್ಯಾವಳಿಗಳನ್ನು ನೋಡಿ, ಯಾರು ನಿಜ ಹೇಳ್ತಾವ್ರೆ, ಈ ದೇಶದ ಜನ ಕೂಡ ನೋಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಬೆಕ್ಕು ಹಾಲು ಕುಡಿಯೋದನ್ನ ಯಾರು ಕೂಡ ನೋಡ್ದಿರ ಇರಕ್ಕೆ ಸಾಧ್ಯ ಇಲ್ಲ. ಇವ್ರು ತಿಳ್ಕೊಂಡಿದ್ದಾರೆ ಯಾರು ಕೂಡ ನೋಡಿಲ್ಲ ಅಂತೇಳಿ. ಇಡೀ ದೇಶದ ಜನತೆ ಮುಂದೆ ಇವರು ಬೆತ್ತಲಾಗಿದ್ದಾರೆ ಇವತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.